ಧಾರವಾಡದ ರತ್ನ ಸಂಗಮ ಮಂಗಲ ಕಾರ್ಯಾಲಯದಲ್ಲಿ ಕರ್ನಾಟಕ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಎಸ್. ಪಾಟೀಲ ನಡಹಳ್ಳಿ ತಮ್ಮ ದಿನಾಚರಣೆ ಅಂಗವಾಗಿ ಚಂದ್ರಶೇಖರ ಗಂಗನಗೌಡ್ರ ಗೆಳೆಯರ ಬಳಗದಡಿ ಹಮ್ಮಿಕೊಂಡಿದ್ದ ತಮ್ಮ 55ನೇ ಜನ್ಮದಿನ ಹಾಗೂ ಸಮಾಜ ಸೇವರ ಚಂದ್ರಶೇಖರ ಗಂಗನಗೌಡ ಅವರ 45ನೇ ಜನ್ಮದಿನದ ಆಚರಣೆಯ ಸಮಾರಂಭದಲ್ಲಿ ಇದಕ್ಕೂ ಮೊದಲು ವೀರೇಶ್ವರ ಶರಣರ ಮಹಾಮನೆಯಲ್ಲಿ ಶರಣರಿಗೆ ಹಾಗೂ ಗೋ ಮಾತೆಗೆ ಪೂಜೆ ಸಲ್ಲಿಸಿದರು. ಬಾಬಾಸಾಹೇಬ್ ಅಂಬೇಡ್ಕರ್, ಶರಣ ವೀರೇಶ್ವರರ, ಬಸವೇಶ್ವರರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಶರಣರ ಮಠದಿಂದ ಮೆರವಣಿಗೆ ಮೂಲಕ ಕಾರ್ಯಕ್ರಮದ ಸ್ಥಳಕ್ಕೆ ಬಂದರು. ಕೆಂಚಪ್ಪ ಬಿರಾದಾರ, ಎಂ. ಎಸ್. ಪಾಟೀಲ, ಮುತ್ತು ಅಂಗಡಿ, ಮುನ್ನಾದಣಿ ನಾಡಗೌಡ್ರ, ಗಿರೀಶ್ ಪಾಟೀಲ ಮಾತನಾಡಿದರು. ರಾಜು ಹಾದಿಮನಿ ನಿರೂಪಿಸಿ ವಂದಿಸಿದರು. ಬಿಜೆಪಿ ಮುಖಂಡ ಬಿ. ಎಂ. ತಾಳಿಕೋಟಿ ವಕೀಲರು ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಇದ್ದರು. ವರದಿ ಅಬ್ದುಲ್ ರಜಾಕ, ನಾಲತವಾಡ.
ಎಸ್ ಪಾಟೀಲ್ ಅವರ ಅಭಿಮಾನಿ ರಾಜ್ಯದಲ್ಲಿ ಕೆಲವರು ಪ್ರಮುಖ ಜವಾಬ್ದಾರಿ ಕೊಡೋರು ಹೋರಾಟ ಮಾಡಬೇಕಂದ್ರೆ ಇಡೀ ರಾಜ್ಯದ ಹೋರಾಟ ಆಗಬೇಕಂದ್ರೆ ಅಲ್ಲೆಲ್ಲ ಮೀಟಿಂಗ್ ಮಾಡಬೇಕು, ಎಲ್ಲರನ್ನ ಹೇಳಬೇಕು, ಕೂಡಿಸ್ಬೇಕು, ಸಂಘಟನೆ. ಹೀಗಾಗಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ. ಇವತ್ತು ನಾನು ಇಲ್ಲಿ ಬಂದಿದ್ದೀನಿ, ಈಗಾಗಲೇ ಫೋನ್ ಬಂತು ನಾನು ಮಧ್ಯಾಹ್ನ, ನಾಳೆ ಬಜೆಟ್ ಇದೆ ಕೇಂದ್ರದ್ದು, ನೀವು ಇರಲೇಬೇಕು. ಅದಕ್ಕೆ ನಾನು ಹೇಳಿದೆ, ನಾನು ಫಿಸಿಕಲ್ ಆಗಿ ಅಟೆಂಡ್ ಆಗಬೇಕಾಗಲ್ಲ, ಟಿವಿ ಮುಂದೆ ಆನ್ಲೈನಲ್ಲಿ ಅಟೆಂಡ್ ಆಗ್ತೀನಿ ಅಂತ ಹೇಳಿ. ಯಾಕಂದ್ರೆ ನಾಳೆ ನಮ್ಮ ಕೇಂದ್ರ ಸರ್ಕಾರದ ಬಜೆಟ್ ಪ್ರತಿಯೊಂದಕ್ಕೂ ನಾವು ಯಾಕಂದ್ರೆ ಪಬ್ಲಿಕ್ ಲೈಫಲ್ಲಿ ಇದ್ದಾಗ ಡೆಮೋಕ್ರಸಿನಲ್ಲಿ ಪ್ರತಿಯೊಂದನ್ನು ನಾವು ಎದುರಿಸ್ತಕ್ಕಂಥ ಕೆಲಸ ಮಾಡಬೇಕಂದ್ರೆ ಪ್ರತಿನಿತ್ಯ ಆಕ್ಟಿವ್ ಆಗಿರ್ಬೇಕು. ಅದಕ್ಕೋಸ್ಕರ ನನ್ನನ್ನು ಚೂಸ್ ಮಾಡಿದ್ದಾರೆ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರು. ಹೀಗಾಗಿ ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಿಸಲೇಬೇಕು. ಅದಕ್ಕೋಸ್ಕರ ನಾನು ಹೆಚ್ಚು ಓಡಾಟ ಮಾಡ್ತಾ ಇರ್ತೇನೆ, ಬೆಂಗಳೂರಲ್ಲಿ ಇರ್ತೇನೆ. ಬರದೇ ಇಲ್ಲ ಅಂತ ತಕ್ಷಣ ಆ ಹುದ್ದೆಗಳಿಗೆ ಬರಲ್ಲ ಅಂತ ಹೇಳ್ತೇವೆ. ನಾನು ರಾಜಕಾರಣಕ್ಕೆ ಮುಂದಾಗಿದೆ, ನಾನು ಉದ್ಯೋಗದಲ್ಲೇ ರಾಜಕಾರಣ ಮಾಡ್ತೇನೆ, ನಿಮ್ಮ ಜೊತೆಗೇ ಇರ್ತೇನೆ, ಮತ್ತೆ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಕೂಡ ವಿಶೇಷವಾಗಿ ನನಗೆ ಅದೊಂದು ಹೇಳೋದು ಮಾಡ್ಕೊಟ್ಟೆ. ನಮ್ಮ ಸ್ನೇಹಿತರು ನೇಗಿಲ ಯೋಗಿ ಅಂತಕ್ಕಂಥದ್ದನ್ನ ಅವರು ಆ ಶಬ್ದಗಳು ನಿಜವಾಗಲೂ